ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ BBR ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಕನ್ನಡ ಗ್ರಾಮರ್ ಪಾಯಿಂಟ್ಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕನ್ನಡ ಗ್ರಾಮರ್ ಏನಿರುತ್ತೆ ಅಂತಂದರೆ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಯೂಸ್ ಆಗುವಂಥದ್ದು. ಸೊ ನೆಕ್ಸ್ಟ್ ಬರುವಂಥ ಒಂದು GPSTR ಎಕ್ಸಾಮ್ ಆಗಿರ್ಬೋದು ಅಥವಾ HSTR ಎಕ್ಸಾಮ್ ಆಗಿರ್ಬೋದು, ಜೊತೆಗೆ ಇನ್ನೂ ಹಲವಾರು KPS ಸಂಬಂಧಪಟ್ಟಂತೆ FDA, SDA, ಗ್ರೂಪ್ B and C ಎಕ್ಸಾಮ್ಸ್ಗಳಿಗೆ ಯೂಸ್ ಆಗೋ ಥರ ನಾನೊಂದು ಇಲ್ಲಿ ಒಂದಷ್ಟು ಕ್ವಶನ್ಸ್ನ ತಗೊಬಂದಿದ್ದೀನಿ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು. ಜೊತೆಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ವಶನ್ ಹೀಗಿದೆ: ನಾನು ಬಂದಿದ್ದೇನೆ ಅನ್ನೋ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ನಾನು ಬಂದಿದ್ದೇನೆ, ಇಲ್ಲಿ ಬಂದಿದ್ದೇನೆ ಯಾವ ಕಾಲ ಅಂತ ಕೇಳಿದ್ದಾರೆ. ಸೊ ಬಂದಿದ್ದೇನೆ ಅನ್ನೋದು ಯಾವ ಕಾಲದಲ್ಲಿದೆ? ಆಪ್ಷನ್ ನೋಡ್ತಾ ಹೋದರೆ ಭೂತಕಾಲ, ವರ್ತಮಾನ ಪೂರ್ಣ ಕಾಲ ಅಂತ ಇದೆ, ಭವಿಷ್ಯತ್ ಕಾಲ ಅಂತ ಇದೆ, ಆಜ್ಞಾರ್ಥಕ ಅಂತ ಇದೆ. ಸೊ ಇಲ್ಲಿ ನೀವು ಆನ್ಸರ್ ಹೇಳೋದಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಅಂತ ಅಂದರೆ ಆಪ್ಷನ್ ಬಿ ವರ್ತಮಾನ ಪೂರ್ಣ ಕಾಲ. ಸೊ ಇಲ್ಲಿ ಬಂದಿದ್ದೇನೆ ಅಂದರೆ ಬಂದು ಪ್ಲಸ್ ಇದ್ದೇನೆ, ಇದನ್ನ ಬಿಡಿಸಿ ಬರೆದಾಗ ನೀವೇನಾಗುತ್ತೆ, ಬಂದು ಪ್ಲಸ್ ಇದ್ದೇನೆ ಆಗುತ್ತೆ. ಓಕೆ, ಸೊ ಇಲ್ಲಿ ಇದೇನಾಗ್ತಿದೆ, ಇಲ್ಲಿ ಕ್ರಿಯೆ ಭೂತದಲ್ಲಿ ನಡೀತಾ ಇದೆ. ಭೂತ ಅಂದರೆ ಆಲ್ರೆಡಿ ಆಗೋಗಿದೆ, ಬಂದಿದ್ದೇನೆ, ಬಂದು ಅನ್ನೋ ಥರ. ಇದು ಕ್ರಿಯೆ ಬಂದು ಭೂತಕಾಲದಲ್ಲಿ ಆಗ್ತಾ ಇದೆ. ಜೊತೆಗೆ ಇದು ವರ್ತಮಾನದ ಜೊತೆಗೆ ಸಂಬಂಧ ಹೊಂದ್ತಾ ಇದೆ, ಅಂದರೆ ಬಂದಿದ್ದೇನೆ ಇದೇನೆ ಅನ್ನೋ ಥರ ಇದೆ ಅಲ್ವಾ. ಸೊ ಹಾಗಾಗಿ ಭೂತದಲ್ಲಿ ನಡೆದು ವರ್ತಮಾನಕ್ಕೆ ಸಂಬಂಧ ಇರೋದ್ರಿಂದ ಇದನ್ನ ನಾವು ವರ್ತಮಾನ ಪೂರ್ಣ ಕಾಲ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್: ಅವನು ನನಗೆ ಪುಸ್ತಕ ಕೊಟ್ಟ. ಸೊ ಇಲ್ಲಿ ನನಗೆ ಯಾವ ವಿಭಕ್ತಿ? ಸೊ ನನಗೆ ಅನ್ನೋ ವರ್ಡಲ್ಲಿ ಯಾವ ವಿಭಕ್ತಿ ಇದೆ ಅನ್ನೋದನ್ನು ನೀವು ಹೇಳಬೇಕು. ಪ್ರಥಮ, ದ್ವಿತೀಯ, ಚತುರ್ಥಿ, ಪಂಚಮಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನನಗೆ ಅನ್ನೋದ್ರಲ್ಲಿ ನೀವು ಗೆ ಅಥವಾ ಕೆ ಇಂದ ಎಂಡ್ ಆದರೆ, ಕೆ ಈ ಒಂದು ಇದರಿಂದ ಎಂಡ್ ಆದರೆ ಸೊ ಇದು ಬಂದು ಏನಾಗುತ್ತೆ, ಚತುರ್ಥಿ ವಿಭಕ್ತಿ ಆಗುತ್ತೆ. ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವುದು ಅಂದರೆ ಗೆ ಮತ್ತು ಕೆ. ಸೊ ಚತುರ್ಥಿ ವಿಭಕ್ತಿ. ಚತುರ್ಥಿ ವಿಭಕ್ತಿ ಇವೆರಡು ಇರುತ್ತೆ. ಗೆ ಮತ್ತು ಕೆ ಬಂದಾಗ ಶುಡ್ ರೈಟ್ ದ ಟಿಕ್ ಮಾರ್ಕ್ ಫಾರ್ ಚತುರ್ಥಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್: ಕೆಳಗಿನಲ್ಲಿ ಶುದ್ಧ ರೂಪ ಯಾವುದು? ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಶುದ್ಧ ರೂಪ ಫಾರ್ಮಲ್ಲಿರುವಂಥ ಪದ ಯಾವುದು ಅಂತ ಹೇಳಬೇಕು. ಸೊ ಇಲ್ಲಿ ನೀವು ಆಪ್ಷನ್ಸ್ನ ನೋಡಿದ್ರೆ ಆಪ್ಷನ್ ಎ ಮತ್ತು ಡಿ ಸೇಮ್ ಇದೆ. ವ್ಯಾಯಾಮ ಶಾಲೆ ಹಾಗೆ ವ್ಯಾಯಾಮ ಶಾಲೆ, ಶುದ್ಧ ರೂಪ ಅಂದರೆ ಕರೆಕ್ಟಾಗಿರುವಂಥದ್ದು. ಸೊ ಸೆಕೆಂಡ್ ಆಪ್ಷನ್ ಬಂದು ವ್ಯಾಯಾಮ ಶಾಲೆ ಅಂತ ಸೆಪ್ರೇಟ್ ಆಗಿದೆ. ಥರ್ಡ್ ಆಪ್ಷನಲ್ಲಿ ಯಾ ದೀರ್ಘ ಬಂದಿಲ್ಲ ಇಲ್ಲಿ. ಸೊ ವ್ಯಾಯಾಮ ಶಾಲೆ ಅನ್ನೋ ಥರ ಕೊಟ್ಟಿದೆ. ಶುದ್ಧ ರೂಪ ಬಂದಾಗ ನೀವು ಆಪ್ಷನ್ ಎನ ಅಥವಾ ಡಿನ ರೈಟ್ ಮಾಡ್ಬೋದು, ಬಿಕಾಸ್ ಎರಡು ಕೂಡ ಸೇಮ್ ಆನ್ಸರ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಅಥವಾ ಡಿ ಆಗುತ್ತೆ. ಸೊ ಸಂಯುಕ್ತ ಪದ ಆಗಿದೆ. ಸಂಯುಕ್ತ ಅಂದರೆ ಎರಡು ಪದಗಳಿಂದ ಒಂದೇ ಪದವಾಗಿ ಫಾರ್ಮ್ ಆಗಿದೆ. ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ, ವ್ಯಾಯಾಮ ಪ್ಲಸ್ ಶಾಲೆ, ವಿಲ್ ಗೆಟ್ ವ್ಯಾಯಾಮ ಶಾಲೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆರ್ ಎಲ್ಸ್ ಯು ಕ್ಯಾನ್ ಪುಟ್ ಟಿಕ್ ಮಾರ್ಕ್ ಫಾರ್ ಡಿ ಆಲ್ಸೋ ಕರೆಕ್ಟ್ ಒನ್. ಸೊ ಎರಡು ಕೂಡ ಸೇಮ್ ಇದೆ. ನೆಕ್ಸ್ಟ್ ಒನ್: ಮನೆಗೆ ಯಾವ ಸಮಾಸ ಅಂತ ಕೇಳಿದ್ದಾರೆ. ಮನೆಗೆ ಅನ್ನೋ ಪದ ಯಾವ ಸಮಾಸ? ದ್ವಂದ್ವ, ಅವ್ಯಯೀ ಭಾವ, ಅನುಕ್ರಮ ಸಮಾಸ, ಸಮಾನಾಧಿಕರಣ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮನೆಗೆ ಅನ್ನೋದು ಇಲ್ಲಿ ಏನಾಗ್ತಿದೆ, ರಿಪೀಟ್ ಆಗ್ತಿದೆ. ಸೊ ಈ ಥರ ಪುನಃ ರಿಪೀಟ್ ಆಗ್ತಿರೋ ರಿಪೀಟೆಡ್ ವರ್ಡ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ ಅನುಕ್ರಮ, ಅಂದರೆ ಕ್ರಮವಾಗಿ ಬರ್ತಾ ಇರುತ್ತೆ. ಮನೆಗೆ ಅನ್ನೋ ಆ ಥರ ರಿಪೀಟೆಡ್ ವರ್ಡ್ ಇದ್ದಾಗ ನಾವು ಅದನ್ನು ಏನು ಹೇಳ್ತೀವಿ, ಅನುಕ್ರಮವ ಸಮಾಸ ಅಂತ ಹೇಳ್ತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್: ಯಾರು ಬಂದರು? ಇಲ್ಲಿ ಯಾರು ಅನ್ನೋದು ಯಾವ ಸರ್ವನಾಮ ಅಂತ ಕೇಳಿದ್ದಾರೆ. ಸೊ ಯಾರು ಅನ್ನೋದು ಯಾವ ಸರ್ವನಾಮ? ಯಾರು, ಏನು, ಎಲ್ಲಿ, ಏಕೆ ಅಂತ ಬಂದಾಗ ನಾವು ಕ್ವಶನ್ಸ್ ಕೇಳ್ತಾ ಇದ್ದೀವಿ. ಸೊ ಯಾರು ಬಂದರು ಅನ್ನೋದಿಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಪ್ರಶ್ನಾರ್ಥಕ ಸರ್ವನಾಮ ಆಗಿರುತ್ತೆ, ಪ್ರಶ್ನೆ ಕೇಳುವಂಥದ್ದು, ಹಾಗಾಗಿ ಪ್ರಶ್ನಾರ್ಥಕ. ನೆಕ್ಸ್ಟ್ ಒನ್: ಜೋರಾಗಿ ಯಾವ ಪದವರ್ಗ ಅಂತ ಕೇಳಿದ್ದಾರೆ. ಜೋರಾಗಿ ಅನ್ನೋ ಒಂದು ವರ್ಡ್ ಯಾವ ಪದವರ್ಗವಾಗಿರುತ್ತೆ ಅಂತ ಕೇಳಿದ್ದಾರೆ. ಇದು ವಿಶೇಷಣನ ಅಥವಾ ಕ್ರಿಯಾಪದನ ಕ್ರಿಯಾ ವಿಶೇಷಣ ಅಂತ ಹೇಳ್ತೀವ ಅಥವಾ ನಾಮಪದ ಅಂತ ಹೇಳ್ತೀವ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಜೋರಾಗಿ ಅನ್ನುವಂಥದ್ದು ಕ್ರಿಯಾ ವಿಶೇಷಣ ಆಗಿರುತ್ತೆ. ಸೊ ಕ್ರಿಯಾ ವಿಶೇಷಣ ಅಂತಂದರೆ ಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಸೂಚಿಸುವಂಥದ್ದು. ಸೊ ಅಂದರೆ ಜೋರಾಗಿ ಓದಿದ, ಜೋರಾಗಿ ಮಾತನಾಡಿದ,
ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ಕ್ರಿಯೆಯನ್ನು ವಿಶೇಷಣೆ ಮಾಡ್ತಾ ಇರುವಂಥದ್ದು ನಾವು ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಕಾಗೆ ಪದಕ್ಕೆ ಬಹುವಚನ ಯಾವುದು ಅಂತ ಕೇಳಿದರೆ, ಸೊ ಕಾಗೆ ಅಂದಾಗ ಕಾಗೆಗಳು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಬಹುವಚನ ಇಟ್ ಇಸ್ ವೆರಿ ಸಿಂಪಲ್ ಒನ್. ಪ್ಲೂರಲ್ ಫಾರ್ಮಲ್ಲಿ ಬರೀಬೇಕು, ಸಿಂಗುಲರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಕಾಗೆಗಳು. ನೆಕ್ಸ್ಟ್ ಒನ್, ಭೋ ಭೋ ಎಂದು. ಇಲ್ಲಿ ಎಂದು ಅನ್ನೋದು ಯಾವ ಅವ್ಯಯ ಅಂತ ಕೇಳಿದ್ದಾರೆ. ಸೊ ಎಂದು ಅನ್ನೋದು ಯಾವ ಅವ್ಯಯ ಅಂತಂದರೆ ಇದು ಅನುಬಂಧ ಅವ್ಯಯ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಅನುಬಂಧ ಅವ್ಯಯ ಅಂತಂದರೆ ಇಲ್ಲಿ ಅವ್ಯಯಗಳು ಸ್ವತಂತ್ರವಾಗಿ ಅರ್ಥವನ್ನು ನೀಡಲ್ಲ. ಸೊ ಭೋ ಎಂದು ಕೂಗಿದ, ಎಂದು ಇಲ್ಲದೆ ನಾವು ಭೋ ಕೂಗಿದ ಅಂತ ಹೇಳೋಕ್ಕಾಗಲ್ಲ. ಸೊ ಎಂದು ಅಂತ ಸೇರಿಸಿದಾಗ ಸೊ ಇದು ಸ್ವತಂತ್ರವಾಗಿ ಉಚ್ಚರಿಸ್ತಲ್ಲ, ಎಂದು ಅನ್ನೋ ಪದಗಳೊಂದಿಗೆ ಸೇರಿಕೊಂಡು ಬೇರೆ ಪದಗಳೊಂದಿಗೆ ಸೇರಿಕೊಂಡು ಅರ್ಥವನ್ನು ಪೂರ್ಣಗೊಳಿಸುವಂಥದ್ದನ್ನು ನಾವು ಅನುಬಂಧ ಅವ್ಯಯ ಅಂತ ಹೇಳ್ತೀವಿ. ಸೊ ಇಲ್ಲಿ ಭೋಬೋ ಎಂಬ ಶಬ್ದಕ್ಕೆ ಎಂದು ಸೇರಿ ಇದರ ಅರ್ಥವನ್ನು ಹೆಚ್ಚಿಸ್ತಾ ಇದೆ, ಹಾಗಾಗಿ ಇದು ಅನುಬಂಧ ಅವ್ಯಯ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ನೀರು ಪ್ಲಸ್ ಗಿಲು, ನೀರಿನ ಗಿಲು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದ ಪ್ರತ್ಯಯ ಯಾವುದು, ಇಲ್ಲಿ ಬಂದಿರುವಂತಹ ಪ್ರತ್ಯಯ ಯಾವುದು ಅಂತ ಅಂದರೆ ದಟ್ ಈಸ್ ತದ್ದಿತ ಪ್ರತ್ಯಯ ಅಂತ ಹೇಳ್ತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತದ್ದಿತ ಪ್ರತ್ಯಯಗಳು ಯಾವ್ಯಾವುದಪ್ಪ ಅಂತಂದರೆ ಇಲ್ಲಿ ಗಿಲು ಅನ್ನೋದು ನೀರು ಜೊತೆ ಗಿಲು ಅನ್ನೋ ಸೇರಿಕೊಂಡು ನೀರು ಗಿಲು ಆಗಿದೆ. ಸೊ ಗಿಲು ಅನ್ನೋವಂಥದ್ದು ಇಲ್ಲಿ ತದ್ದಿತ ಪ್ರತ್ಯಯ ಆಗಿರುತ್ತೆ. ಸೊ ತದ್ದಿತ ಪ್ರತ್ಯಯಗಳಿಗೆ ಎಕ್ಸಾಂಪಲ್ಲು ಆ, ಇನ, ಗಿಲು, ಕೆ, ಗಾರ, ವ, ಳಿ ಎಕ್ಸೆಟ್ರಾ ಈ ರೀತಿಯಾಗಿ ಸೇರ್ಕೊಂಡಿರುವಂಥ ಪ್ರತ್ಯಯಗಳನ್ನ ನಾವು ತದ್ದಿತ ಪ್ರತ್ಯಯ ಅಂತ ಹೇಳ್ತೀವಿ. ಸೊ ಗಿಲು ಅನ್ನೋದು ತದ್ದಿತ ಪ್ರತ್ಯಯಕ್ಕೆ ಉದಾಹರಣೆ ಆಗಿದೆ. ಸೊ ನೆಕ್ಸ್ಟ್ ಒನ್, ಉತ್ತಮ ಪದದ ವಿರೋಧಾರ್ಥಕ ಪದ ಯಾವುದು? ಉತ್ತಮ ಅನ್ನೋ ಪದಕ್ಕೆ ವಿರೋಧಾರ್ಥಕ ಪದ ಅಂತ ಹೇಳಿದರೆ ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ನೋಡಿದಾಗ ಕೂಡ ನಿಮಗೆ ಎಲ್ಲದನ್ನು ರೈಟ್ ಅನ್ಸ್ಬೋದು. ಕೆಡುಕು, ಕೆಡುಕ, ಅಶಿಷ್ಟ ಮತ್ತು ಹೀನ ಅಂತ ಕೊಟ್ಟಿದ್ದಾರೆ. ಉತ್ತಮ ಪದದ ವಿರೋಧಾರ್ಥಕ ಪದ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಹೀನ ಅಂತ ಹೇಳ್ತೀವಿ. ಸೊ ಉತ್ತಮ ಮತ್ತು ಹೀನ ಎರಡೂ ಕೂಡ ಗುಣ ಮತ್ತು ಮಟ್ಟ ಎರಡೂ ಕೂಡ ನೋಡಿದಾಗ ಎರಡು ವಿರುದ್ಧಾರ್ಥಕ ಜೋಡಿಯಾಗಿರುತ್ತೆ. ಹಾಗಾಗಿ ಉತ್ತಮ ಪದದ ವಿರೋಧಾರ್ಥಕ ಪದ ಯಾವುದಪ್ಪ ಅಂತಂದರೆ ದಟ್ ಈಸ್ ಹೀನ. ನೆಕ್ಸ್ಟ್ ಒನ್, ಅವಳು ನಿಧಾನವಾಗಿ ಮಾತನಾಡಿದಳು. ಇಲ್ಲಿ ನಿಧಾನವಾಗಿ ಯಾವ ಪದವರ್ಗ ಅಂತ ಕೇಳಿದರೆ ಸೊ ನಿಧಾನವಾಗಿ ಅನ್ನುವಂಥ ಪದ ಯಾವ ಪದವರ್ಗಕ್ಕೆ ಸೇರಿಕೊಂಡಿದೆ? ವಿಶೇಷಣ, ಕ್ರಿಯಾ ವಿಶೇಷಣ, ನಾಮವಾಚಕ, ಸರ್ವನಾಮ. ಸೊ ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಅಂದರೆ ಈ ಥರ ಕ್ವಶನ್ ಒಂದು ರಿಪೀಟ್ ಆಗಿತ್ತು, ಜೋರಾಗಿ ಮಾತಾಡಿ ಯಾವ ರೀತಿಯಾಗಿ ಅವಳು ಮಾತಾಡ್ತಿದ್ದಾಳೆ ಅಂತ ಅಂದರೆ ನಿಧಾನವಾಗಿ ಅಂದರೆ ಕ್ರಿಯೆಯನ್ನು ಸೂಚಿಸ್ತಾ ಇದೆ, ಹಾಗಾಗಿ ಇದು ಕ್ರಿಯಾ ವಿಶೇಷಣ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ನನ್ನ ಪದ ಯಾವ ಸರ್ವನಾಮಕ್ಕೆ ಸೇರಿದೆ? ನನ್ನ ಅನ್ನುವಂಥ ಪದ ಯಾವ ಸರ್ವನಾಮಕ್ಕೆ ಸೇರಿದೆ ಅಂತ ಹೇಳಿದ್ದಾರೆ. ಸೊ ಸೂಚಕ, ಪುನರ್ನಾಮ, ಸ್ವಾಮ್ಯ ಸೂಚಕ, ನಿಶ್ಚಯಾತ್ಮಕ ಅಂತ ಕೊಟ್ಟಿದ್ದಾರೆ. ಸೊ ನನ್ನ ಅನ್ನುವಂಥ ಪದ ಯಾವ ಸರ್ವನಾಮಕ್ಕೆ ಸೇರಿದೆ ಅಂದರೆ ಆಪ್ಷನ್ ಸಿ ಸ್ವಾಮ್ಯ ಸೂಚಕ ಅನ್ನೋ ಸರ್ವನಾಮಕ್ಕೆ ಸೇರಿದೆ. ಸ್ವಾಮ್ಯ ಸೂಚಕ ಅಥವಾ ಸ್ವತ್ತು ಸೂಚಿಸುವ ಪದಗಳು ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಅಂದರೆ ನನ್ನ, ನಿನ್ನ, ತನ್ನ, ತಮ್ಮ ಇವೆಲ್ಲ ಸ್ವಾಮ್ಯ ಸೂಚಕ ಅಥವಾ ಸ್ವತ್ತು ಸೂಚಿಸುವಂಥ ಪದಗಳಾಗಿರುತ್ತೆ. ಸೊ ಇಲ್ಲಿ ನನ್ನ ಅನ್ನೋ ಪದ ಯಾವ ಸರ್ವನಾಮಕ್ಕೆ ಸೇರಿದೆ ಅಂತಂದರೆ ಸ್ವಾಮ್ಯ ಸೂಚಕ ಸರ್ವನಾಮಕ್ಕೆ ಸೇರುವಂಥದ್ದು. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಅನುಭವ ಪದಕ್ಕೆ ಸಮಾನಾರ್ಥಕ ಯಾವುದು ಅಂತ ಕೇಳಿದರೆ ಸೊ ಅನುಭವ ಅನ್ನೋ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಈಕ್ವಲ್ ಆಗಿ ಮೀನಿಂಗ್ ಬರುವಂಥ ಪದ ಯಾವುದು? ಜ್ಞಾನ, ಪರೀಕ್ಷೆ, ಅನುಭವ, ಅನುಭೂತಿ. ಸೊ ಇಲ್ಲಿ ಅನುಭವ ಅಂತ ಮತ್ತೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಬರಲ್ಲ. ಇನ್ನು ಉಳಿದಿರುವಂಥ ಮೂರು ನೋಡಿದಾಗ ನೀವು ಎಲ್ಲ ಸೇಮ್ ಸಿಮಿಲರ್ ಆಗಿ ಕಾಣಿಸುತ್ತೆ, ಸಮಾನಾರ್ಥಕ ಪದನೇ ಆಗಿರ್ಬೋದು ಅಂತ. ಬಟ್ ಇಲ್ಲಿ ಅನುಭವ ಅಂತ ಅಂದಾಗ ಇದು ಅನುಭವ ಏನಾಗುತ್ತೆ, ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಥವಾ ನಿರ್ದಿಷ್ಟ ಸನ್ನಿವೇಶ ಅಂತ ಏನು ಹೇಳ್ತೀವಿ ಆ ಒಂದು ಸನ್ನಿವೇಶದಲ್ಲಿ ಪಡೆದಂತಹ ಜ್ಞಾನ ಅಥವಾ ಕೌಶಲ್ಯಗಳ ಪರಿಚಯ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅನುಭವ ಪದಕ್ಕೆ ಸಮಾನಾರ್ಥಕ ಪದ ಬಂದು ಜ್ಞಾನ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೀವು ಪರೀಕ್ಷೆ ಅಂತ ಹೋದಾಗ ಇದು ಪರೀಕ್ಷೆ ಅಂತ ಅಂದರೆ ಟೆಸ್ಟು, ಅನುಭವದ ಪದದ ಮೂಲನೇ ಆಗಿರುತ್ತೆ. ಬಟ್ ಇದು ನಮಗೆ ಜ್ಞಾನದಿಂದ ಬರುವಂಥದ್ದಲ್ಲ. ಸೊ ಇದು ಟೆಸ್ಟಿಂದ ಬರುವಂಥ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅನುಭೂತಿ ಅಂದಾಗ ಆಳವಾದ ಭಾವನೆಯಿಂದ ಬರುವಂಥ ಗ್ರಹಿಕೆ ಆಗಿರುತ್ತೆ, ಹಾಗಾಗಿ ಇದು ಕೂಡ ಆಗಲ್ಲ. ಅನುಭವ ಪದಕ್ಕೆ ಸಮಾನಾರ್ಥಕ ಪದ ಅಂತ ಕೇಳಿದಾಗ ಅದು ಜ್ಞಾನ ಆಗುತ್ತೆ. ನೆಕ್ಸ್ಟ್ ಒನ್,
ಮನೆ ಪ್ಲಸ್ ಎಲ್ಲಿ, ಮನೆಯಲ್ಲಿ, ನಲ್ಲಿ, ಲಿ ಯಾವ ವಿಭಕ್ತಿ ಅಥವಾ ಅಲ್ಲಿ ಅಂತಲೂ ಕೂಡ ಕೇಳ್ಬೋದು. ಸೊ ಮನೆ ಪ್ಲಸ್ ಎಲ್ಲಿ, ಮನೆಯಲ್ಲಿ, ಇಲ್ಲಿ, ನಲ್ಲಿ, ನಲ್ಲಿ ಅಂದರೆ ಈ ವರ್ಡಲ್ಲಿ ಅನ್ನೋ ಥರ. ಅಲ್ಲಿ ಯಾವ ವಿಭಕ್ತಿ ಅಂತ ಹೇಳಿದರೆ, ಸೊ ಅಲ್ಲಿ ಅನ್ನೋದು ಡೈರೆಕ್ಟ್ ವಿಭಕ್ತಿ ಪ್ರತ್ಯಯಗಳು ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡೋದು. ಅಲ್ಲಿ ಇಸ್ ದ ಸಪ್ತಮಿ ವಿಭಕ್ತಿ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಪ್ತಮಿ ವಿಭಕ್ತಿ ಅಲ್ಲಿ ಒಂದೇ ಬರೋದಿಲ್ಲಿ. ಸೊ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಆಗಿರುತ್ತೆ. ನೆಕ್ಸ್ಟ್ ಒನ್, ನೀನು ಬಂದರೆ ನಾನು ಹೋಗುತ್ತೇನೆ ಅನ್ನೋ ಒಂದು ಸೆಂಟೆನ್ಸಲ್ಲಿ ಇಲ್ಲಿ ಬಂದರೆ ಅನ್ನೋ ವರ್ಡು ಯಾವ ವಿಧದ ವಾಕ್ಯ ಸಂಯೋಜಕ ಅಂತ ಕೇಳಿದರೆ, ಸೊ ಆಪ್ಷನ್ಸ್ನ ನೋಡ್ತಾ ಹೋದರೆ ಷರತ್ ಸೂಚಕ, ಕಾರಣ ಸೂಚಕ, ಕಾಲ ಸೂಚಕ, ಹಾಗೆ ವಿರೋಧ ಸೂಚಕ ಅಂತ ಕೊಟ್ಟಿದ್ದಾರೆ. ಸೊ ಸೆಂಟೆನ್ಸ್ನ ಕರೆಕ್ಟಾಗಿ ಓದ್ಕೊಳ್ಳಿ. ನೀನು ಬಂದರೆ ನಾನು ಹೋಗುತ್ತೇನೆ, ಇದು ಏನಾಗ್ತಿದೆ ಇಲ್ಲಿ ಕಂಡೀಷನ್ ಆಗ್ತಿದ್ದಾರೆ, ಅಂದರೆ ಷರತ್ ಸೂಚಕ ಆಗುತ್ತೆ. ಇಫ್ ಯು ಕಮ್ ಐ ವಿಲ್ ಆಲ್ಸೋ ಕಮ್ ಅನ್ನೋ. ಸೊ ಷರತ್ ಇಫ್ ಅಥವಾ ಕಂಡೀಷನ್ ಅನ್ನೋ ಒಂದು ಇದಿದ್ದಾಗ ಸೂಚಿಸಿದ್ರೆ ನಾವು ಷರತ್ ಸೂಚಕ ಅಂತ ಹೇಳ್ತೀವಿ. ನೀನು ಬಂದರೆ ನಾನು ಹೋಗುತ್ತೇನೆ ಅಂದರೆ ಷರತ್ ಆಗ್ತಿದ್ದಾರೆ, ಕಂಡೀಷನ್ ಆಗ್ತಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಉಜ್ವಲ ಪದದ ವಿರೋಧ ಪದ ಯಾವುದು ಅಂತ ಕೇಳಿದರೆ, ಉಜ್ವಲ ಅನ್ನೋ ಪದಕ್ಕೆ ಆಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದರೆ, ಸೊ ಉಜ್ವಲ ಅನ್ನೋ ಪದ ಅಂತ, ಉಜ್ವಲ ಅಂತಂದರೆ ಪ್ರಕಾಶಮಾನವಾದ ಅಥವಾ ಹೊಳೆಯುವಂತಹ ಅಥವಾ ಬ್ರೈಟ್ನೆಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆಪೋಸಿಟ್ ವರ್ಡ್ ಅಂದರೆ ಡಲ್ನೆಸ್ ಅಂತ. ಸೊ ಉಜ್ವಲ ಅಂದರೆ ಮಂದ, ಮಂದ ಅನ್ನೋದೇನಾಗುತ್ತೆ, ಸೊ ಮುಸುಕಾದ ಅಥವಾ ಡಲ್ನೆಸ್ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಉಜ್ವಲಕ್ಕೆ ಆಪೋಸಿಟ್ ವರ್ಡ್ ವಿರೋಧ ಪದ ಅಂತ ಹೇಳ್ಬೋದು. ಇಟ್ ಈಸ್ ಮಂದ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಸಾವಿರ ಯಾವ ಪ್ರಕಾರದ ಪದ ಅಂತ ಕೇಳಿದರೆ, ಸಾವಿರ ಅನ್ನುವಂಥದ್ದು ಸಂಖ್ಯೆಯನ್ನು ಸೂಚಿಸುತ್ತೆ, ಹಾಗಾಗಿ ಇದು ಸಂಖ್ಯಾ ವಾಚಕವಾಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಒನ್, ಶಾಲೆಯ ಬಳಿ, ಇಲ್ಲಿ ಬಳಿ ಅನ್ನೋ ಪದ ಯಾವ ಪದವರ್ಗಕ್ಕೆ ಸೇರಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಬಳಿ ಅನ್ನೋದು ನಾಮಪದನ, ಅವ್ಯಯನ, ಸರ್ವನಾಮನ ಅಥವಾ ನಿಪಾತನ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಳಿ ಅನ್ನುವಂಥದ್ದು ಅವ್ಯಯ ಅಂತ ಹೇಳ್ತೀವಿ. ಇದೇನಾಗುತ್ತೆ, ಬಳಿ, ಹತ್ತಿರ, ಮುಂದೆ, ಹಿಂದೆ, ಬಳಿ, ಹತ್ತಿರ, ಹಿಂದೆ, ಮುಂದೆ ಅಂದರೆ ಇವೆಲ್ಲ ಏನಾಗುತ್ತೆ, ಸ್ಥಳವನ್ನು ಸೂಚಿಸುವಂತಹ ಅವ್ಯಯಗಳಾಗಿರ್ತವೆ. ಸ್ಥಳ ಸೂಚಕ ಅವ್ಯಯಗಳು ಅಂತ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಇದು ಅವ್ಯಯ ಪದವರ್ಗಕ್ಕೆ ಸೇರಿದೆ. ಯಾವುದು, ಬಳಿ ಅನ್ನುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಅವನು ಪುಸ್ತಕ ಓದುವವನಾಗಿದ್ದ. ಸೊ ಇಲ್ಲಿ ಓದುವವನು ಯಾವ ಪದದ ವಿಧ ಅಂತ ಕೇಳಿದರೆ, ಯಾವ ವಿಧದ ಪದ ಅಂತ ಕೇಳಿದರೆ, ಸೊ ಇಲ್ಲಿ ಓದುವವನು ಬಂದು ಕೃತ ಪ್ರತ್ಯಯಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂತ ಅಂದರೆ ಇಲ್ಲಿ ಓದುವವನು ಅಂತ ಏನು ಕೊಟ್ಟಿದ್ದಾರೆ, ಇಲ್ಲಿ ಓದು ಅನ್ನುವಂಥ ಒಂದು ಧಾತು, ಇದು ಧಾತು ಆಗಿರುತ್ತೆ. ಸೊ ಓದು ಅನ್ನುವಂಥ ಒಂದು ಧಾತು ಅಥವಾ ಮೂಲ ಏನು, ಹೂವನು, ಹೂವನು ಅಂದರೆ ಈ ಒಂದು ಮೂಲ ಪದಕ್ಕೆ ಸೇರಿ, ಈ ಒಂದು ಧಾತು ಹೂವನು ಅನ್ನೋ ಒಂದು ಕ್ರಿಯಾಪದಕ್ಕೆ ಸೇರಿ ಎಂಬ ಇದನ್ನು ನಾವು ಕೃತ್ ಪ್ರತ್ಯಯ ಅಂತ ಹೇಳ್ತೀವಿ. ಕೃತ್ ಪ್ರತ್ಯಯ. ಸೊ ಓದು ಅನ್ನುವಂಥ ಒಂದು ಧಾತು ಹೂವನು ಎಂಬ ಕೃತ್ ಪ್ರತ್ಯಯಕ್ಕೆ ಸೇರಿ ಉಂಟಾಗಿದೆ, ಆದ್ದರಿಂದ ಇದು ಕೃತ್ ಪ್ರತ್ಯಯ ಅಂತ ಹೇಳ್ತೀವಿ. ಕೃತ್ ಪ್ರತ್ಯಯ ಪದಕ್ಕೆ ಉದಾಹರಣೆ ಆಗಿದೆ. ಕೃತ್ ಪ್ರತ್ಯಯಗಳು ಏನು ಹೇಳ್ತವೆ, ಇವು ಕ್ರಿಯೆಯ ಅರ್ಥವನ್ನು ನೀಡುವಂತಹ ನಾಮಪದಗಳಾಗಿರುತ್ತೆ. ಅವನು ಪುಸ್ತಕ ಏನು ಮಾಡ್ತಿದ್ದಾನೆ, ಓದ್ತಾ ಇದ್ದಾನೆ ಅಂದರೆ ನಾಮಪದ ಯಾವುದಿರಲಿ ಪುಸ್ತಕ ಆಗಿರುತ್ತೆ. ಸೊ ಕ್ರಿಯೆಯ ಅರ್ಥವನ್ನು ನೀಡುವಂತಹ ನಾಮಪದವಾಗಿರುತ್ತೆ ಯಾವುದು, ಕೃತ್ ಪ್ರತ್ಯಯಗಳು. ಸೊ ಹಾಗಾಗಿ ಕೃತ್ ಪ್ರತ್ಯಯ ಆಗಿರುತ್ತೆ ಯಾವುದು, ಓದುವವನು. ನೆಕ್ಸ್ಟ್ ಒನ್, ಬುದ್ಧಿವಂತ ಪದ ಯಾವ ಸಮಾಸ ಅಂತ ಕೇಳಿದರೆ, ಸೊ ಬುದ್ಧಿವಂತ ಅನ್ನೋ ಒಂದು ಪದ ಬಂದು ಕರ್ಮಧಾರೆಯ ಸಮಾಸ ಆಗಿರುತ್ತೆ. ಆಪ್ಷನ್ ಬಿ. ಸೊ ಕರ್ಮಧಾರೆಯ ಸಮಾಸ ಏನು ಹೇಳುತ್ತೆ ಅಂದರೆ ಗುಣ ಹಾಗೆ ನಾಮಪದ, ಸೊ ಗುಣ ಮತ್ತು ನಾಮ ಎರಡೂ ಸೇರಿ ಒಂದು ಪದ ರೂಪವಾದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಪದ ಅಂತ ಹೇಳ್ತೀವಿ. ಸೊ ಇಲ್ಲಿ ಬುದ್ಧಿವಂತ ಅವನು ಯಾವ ರೀತಿ ಇದೆ ಅಂದರೆ ಬುದ್ಧಿ, ಅವನ ಗುಣವನ್ನು ಸೂಚಿಸ್ತಾ ಇದೆ. ಸೊ ಹಾಗಾಗಿ ಇದು ಕರ್ಮಧಾರೆಯ ಸಮಾಸಕ್ಕೆ ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಒನ್, ಬಸ್ಸು ಪ್ಲಸ್ಗಳು, ಬಸ್ಸುಗಳು, ಬಸ್ಸು ಪ್ಲಸ್ಗಳು, ಬಸ್ಸುಗಳು. ಇಲ್ಲಿ ಗಳು ಅನ್ನೋವಂಥದ್ದು ಯಾವ ಪ್ರತ್ಯಯ ಅಂತ ಕೇಳ್ತಿದ್ದಾರೆ. ಸೊ ನೋಡ್ತಿದ್ದಂಗೆ ಹೇಳ್ಬೋದು, ಗಳು ಅನ್ನೋದು ಒಂದು ಬಹುವಚನ ಪ್ರತ್ಯಯ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಸ್ಸು ಪ್ಲಸ್ಗಳು, ಬಸ್ಸುಗಳು, ಗಳು ಅಥವಾ ಏನು ಹೇಳ್ತೀವಿ, ಇದನ್ನು ಬಹುವಚನ ರೂಪಗಳಾಗಿ ಬಳಸುವಂತಹ ಪ್ರತ್ಯಯಗಳಾಗಿರುತ್ತೆ. ಹಾಗಾಗಿ ಬಹುವಚನ ಪ್ರತ್ಯಯಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಮರದ ಹಣ್ಣು. ಇಲ್ಲಿ ಮರದ ಯಾವ ವಿಭಕ್ತಿ ಅಂತ ಕೇಳಿದ್ದಾರೆ.
ಇದು ಷಷ್ಠಿ ವಿಭಕ್ತಿ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಷಷ್ಠಿ ವಿಭಕ್ತಿ ಏನು ಹೇಳುತ್ತೆ ಅಂತಂದರೆ ಇದು ಸಂಬಂಧವನ್ನು ಸೂಚಿಸುತ್ತೆ. ಸಂಬಂಧವನ್ನು ಸೂಚಿಸುವಂಥ ಒಂದು ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿದಾಗ ಸೆಂಟೆನ್ಸ್ನ ನೋಡಿದಾಗ ಮರದ ಹಣ್ಣು, ಇದು ಏನಾಗ್ತಿದೆ, ಹಣ್ಣು ಮರಕ್ಕೆ ಸೇರಿದೆ ಅನ್ನೋ ಒಂದು ಸಂಬಂಧವನ್ನು ಹೇಳ್ತಾ ಇದೆ. ಹಾಗಾಗಿ ಇದು ಷಷ್ಠಿ ವಿಭಕ್ತಿಗೆ ಎಕ್ಸಾಂಪಲ್ ಆಗಿರುತ್ತೆ. ಅಥವಾ ಅದರ ಅನ್ನೋದು ಅಥವಾ ಈ ಥರ ಇದ್ದಾಗ ಕೂಡ ನಾವು ಷಷ್ಠಿ ವಿಭಕ್ತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಅವನು ಶಾಲೆಗೆ ಬೇಗನೆ ಹೋಗಿದ. ಬೇಗನೆ ಯಾವ ಪದವರ್ಗ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಬೇಗನೆ ಅನ್ನೋದು ಏನು ಮಾಡ್ತೀವಿ, ಅವನು ಯಾವ ರೀತಿ ಹೋಗ್ತಾ ಇದ್ದಾನೆ ಶಾಲೆಗೆ ಅಂದರೆ ಬೇಗನೆ ಹೋಗ್ತಾ ಇದ್ದಾನೆ. ಅಂದರೆ ಇದು ಕ್ರಿಯಾ ವಿಶೇಷಣ, ಕ್ರಿಯೆಯನ್ನು ವಿವರಿಸ್ತಾ ಇದೆ. ಹಾಗಾಗಿ ಕ್ರಿಯಾ ವಿಶೇಷಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ನೀರು ಪ್ಲಸ್ ಜಲ, ನೀರ ಜಲ ಆಗುತ್ತಿದ್ದು. ಸೊ ನೀರ ಜಲ, ಇಲ್ಲಿ ಯಾವ ಸಮಾಸ ಉಂಟಾಗ್ತದೆ ಅನ್ನೋದನ್ನು ಹೇಳಬೇಕು. ಇದು ಬಂದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗಿದೆ. ದ್ವಂದ್ವ ಅಂತಂದರೆ ಇಲ್ಲೇನಾಗ್ತಿದೆ, ನೀರು ಮತ್ತು ಜಲ ಅಂದರೆ ಎರಡೂ ಕೂಡ ಸೇಮ್ ಮೀನಿಂಗ್ ಆಗುತ್ತೆ. ಅಂದರೆ ನೀರು ಅಂದರೆ ನೀರು ಮತ್ತು ಜಲ ಎರಡೂ ಕೂಡ ನೀರಿನ ಅರ್ಥವನ್ನೇ ಹೊಂದಿರುತ್ತೆ. ಜೊತೆಗೆ ಎರಡು ಪದಗಳಲ್ಲೂ ಸೇಮ್ ಸಮಾನ ಇರೋದ್ರಿಂದ ನಾವೇನ ದ್ವಂದ್ವ ಉಂಟಾಗ್ತದೆ ಅಂತ ಹೇಳ್ತೀವಿ. ಎರಡೂ ಕೂಡ ಸೇಮ್ ಮೀನಿಂಗ್ ಇದ್ದಾಗ ದ್ವಂದ್ವ ಉಂಟಾಗುತ್ತೆ. ಹಾಗಾಗಿ ಇದು ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಸತ್ಯವಂತ ಪದದಲ್ಲಿ ವಂತ ಯಾವ ಪ್ರತ್ಯಯ ಅಂತ ಕೇಳಿದರೆ, ವಂತ ಅನ್ನೋದು ಯಾವ ಪ್ರತ್ಯಯ ಅಂತಂದರೆ ಅದು ಒಂದು ತದ್ದಿತ ಪ್ರತ್ಯಯ ಆಗಿರುತ್ತೆ. ಸೊ ತದ್ದಿತ ಪ್ರತ್ಯಯಗಳಿಗೆ ಉದಾಹರಣೆ ಕೊಡೋದಾದರೆ ವಂತ, ಮಯ ಮತ್ತು ಕರ ಈ ಥರ ಸೇರ್ಕೊಂಡಿದ್ದಾಗ ಆ ಒಂದು ಪದಗಳನ್ನ ನಾವು ತದ್ದಿತ ಪ್ರತ್ಯಯಗಳು ಅಂತ ಹೇಳ್ತೀವಿ. ಇಲ್ಲಿ ಸತ್ಯ ಪ್ಲಸ್ ವಂತ ಎರಡನ್ನೂ ಬಿಡಿಸಿ ಬರೆದಾಗ ಸತ್ಯ ಪ್ಲಸ್ ವಂತ ಆಗುತ್ತೆ. ಹಾಗಾಗಿ ವಂತ ಅನ್ನೋದು ತದ್ದಿತ ಪ್ರತ್ಯಯಕ್ಕೆ ಉದಾಹರಣೆ ಆಗಿದೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥದ್ದು. 125 ಕ್ವಶನ್ಸ್ ಅಷ್ಟು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಏನು GK, ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಗ್ರಾಮರು, ಹಾಗೆ ನೆಕ್ಸ್ಟ್ ಮ್ಯಾಥ್ಸು, ಸೈನ್ಸು ಕೂಡ ಎಲ್ಲ ರೀತಿಯಾದಂಥ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ GPS ಅಥವಾ ಬೇರೆ ಎಕ್ಸಾಮ್ಸ್ಗಳಲ್ಲಿ ಕಾಮನ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನ ಸದ್ಯಕ್ಕೆ ಟೀಚ್ ಮಾಡ್ತಾ ಹೋಗ್ತೀನಿ. ಸೊ ಮುಂದೆ ನಿಮಗೆ ಯಾವ ಒಂದು ಎಕ್ಸಾಮ್ ಕಾಲ್ಫಾರ್ ಆಗುತ್ತೋ ಸೊ ಅದರ ರಿಲೇಟೆಡು ನಾನು ಮಾಡ್ತಾ ಹೋಗ್ತೀನಿ. ಜನರಲಾಗಿ ಎಲ್ಲರಿಗೂ ಬೇಕಾಗಿರುವಂಥದ್ದು ಕನ್ನಡ, ಇಂಗ್ಲೀಷು, GK ಮತ್ತು ಕಂಪ್ಯೂಟರ್, ಜೊತೆಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸು. ಈ ರೀತಿಯಾಗಿ ನಾವು 1 by 1 ನೋಡ್ತಾ ಹೋಗೋಣ. ಸೊ ಹಾಗಿದ್ರೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.